ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ, ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ತನ್ನ ರಿಟೈರ್ಮೆಂಟ್ ಆದಮೇಲೆ ಆತನಿಗೆ ಸಿಗಬೇಕಾಗಿರ್ತಕ್ಕಂತಹ ಸೌಲಭ್ಯಗಳಲ್ಲಿ ಒಂದಾಗಿರ್ತಕ್ಕಂಥ GPF ಅನ್ನು ರಿಟೈರ್ಮೆಂಟ್ ಆದಮೇಲೆ ಹೇಗೆ ಪಡ್ಕೊಳ್ಳೋದು ಅನ್ನೋ ಅಂಥದ್ದನ್ನು. ಅಂದರೆ ಈಗ ರಿಟೈರ್ಮೆಂಟ್ ಆದಮೇಲೆ AG ಆಫೀಸಿಗೆ ನೀವು ಫೈಲ್ ಕಳಿಸಿರ್ತೀರ. ಫೈಲ್ ಕಳಿಸಿರೋದು ಮತ್ತೆ ನಿಮಗೆ ಒಂದಿಷ್ಟು ದಿನಗಳಾದಮೇಲೆ ನಿಮ್ಮ ಆಫೀಸಿಗೆ ಬಂದಿರುತ್ತೆ. ಸೊ ಅದನ್ನು ನೀವು ಥ್ರೂ DDO ನಾವು ಹೇಗೆ K2ನಲ್ಲಿ ಬಿಲ್ ಮಾಡ್ಕೊಳ್ಳೋದು GPF ಅನ್ನು. ಸೊ ಆಫ್ಟರ್ ರಿಟೈರ್ಮೆಂಟ್ GPF ಅನ್ನು K2ನಲ್ಲೇ ಮಾಡೋಣ. ಅದನ್ನು ಮಾಡೋಣ ಬನ್ನಿ. ಕೇಸ್ ವರ್ಕರ್ ಲಾಗಿನ್ ಮಾಡ್ಕೊಳ್ಳಿ, ರೋಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೇಸ್ ವರ್ಕರ್. ಕೇಸ್ ವರ್ಕರ್ ರೋಲಲ್ಲಿ ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಬಿಲ್ ಅಂತ ಇರುತ್ತೆ ನೋಡಿ. ಯಾವಾಗಲೂ ನೀವು ಬಿಲ್ ಕ್ರಿಯೇಟ್ ಮಾಡ್ತೀರಲ್ಲ, ಸೊ ಅದನ್ನು ತಗೊಳ್ಳಿ. ಕ್ರಿಯೇಟ್ ಬಿಲ್ಲು ಇಲ್ಲಿ ಬಂದುಬಿಟ್ಟು ಬಿಲ್ ವಲಯ ಅಂತ ಇದೆ ನೋಡಿ. ಸೊ ಅದು ಬಂದುಬಿಟ್ಟು ಸ್ಟೇಟ್ ಬಿಲ್ಲು. ಆಫ್ಟರ್ ರಿಟೈರ್ಮೆಂಟ್ ಎಲ್ಲ ಬಿಲ್ಗಳು ಸ್ಟೇಟ್ ಬಿಲ್ಲೇ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಇಲ್ಲಿ GPF ಅಂತ ಇರುತ್ತೆ ನೋಡಿರಿ, ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತ ಇರುತ್ತೆ ನೋಡಿ. ಇದು ಕೇವಲ OPSನವ್ರಿಗೆ ಮಾತ್ರ, NPSನವರಿಗೆ ಇದು GPF ಸೌಲಭ್ಯ ಇರೋದಿಲ್ಲ. ಸೊ ಅದನ್ನು ತಗೊಳ್ಳಿ ನೀವು. ಅದಾದಮೇಲೆ ಇಲ್ಲಿ ಬಿಲ್ ಟೈಪ್ ಬಂದ್ಬಿಟ್ಟು ರಿಟೈರ್ಮೆಂಟ್ ಅಥವಾ GPF ರಿಟೈರ್ಮೆಂಟ್ ಅಂತ ಇದೆಯಲ್ಲ, ಅದನ್ನು ತಗೊಳ್ಳಿ. ಅದನ್ನು ತಗೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಆಫ್ಲೈನ್ ಆರ್ಡರ್ ತಗೊಳ್ಳಿ. ಆಫ್ಲೈನ್ ಆರ್ಡರ್ ಬಂದುಬಿಟ್ಟು GPFಲ್ಲಿ ನೀವು ಆರ್ಡರ್ ಬಂದುಬಿಟ್ಟು ನೀವು GPFಲ್ಲಿ ಆಫೀಸಿಂದ ಕಳಿಸಿರುವಂಥ ಆರ್ಡರ್ ಇರೋದಲ್ಲ, ನಿಮ್ಮ ಹತ್ರ ಈಗ ಆಫೀಸಿಂದ ಬಂದಿರೋ ಆರ್ಡರ್ ಇದೆ. ಆರ್ಡ್ರಲ್ಲಿ ಸುಮಾರಷ್ಟು ಇದೆ ನೋಡಿ. ಅಲ್ಲಿ F-ಇಂದ ಸ್ಟಾರ್ಟ್ ಆಗೋದು ಸುಮಾರು ಇದ್ದಾವೆ. ಸೊ ಅದನ್ನು ಎಲ್ಲವನ್ನು ನೀಟಾಗಿ ಬರಿಬೇಕು. ಅದರಲ್ಲಿ ಒಂದು ಅಕ್ಷರನೂ ಬಿಡೋಂಗಿಲ್ಲ ನೀವು. ಸೊ ಅಷ್ಟು ದುಡ್ಡಿದೆ. ಮತ್ತು ಮೇಲ್ಗಡೆ ಒಂದು 7-8 ಒಂದು ಬಾಕ್ಸಲ್ಲಿ 7-8 ನಂಬರ್ ಇದೆ. ಅದನ್ನು ಬರೆಯೋಕ್ಕೆ ಹೋಗ್ಬಿಡಿ. ಇಲ್ಲಿ ಇರೋವಂಥದ್ದನ್ನು ನೀವು ನೀಟಾಗಿ ಬರೀರಿ. ಸೊ ತುಂಬ ಉದ್ದ ಇದೆ ಅದು. ಅದಕ್ಕೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮಧ್ಯದಲ್ಲಿರುವಂತಹ 2000 ಅಂದರೆ ಆ ವರ್ಷ ಇರುತ್ತಲ್ಲ, 2025-26 ಅಂತ ಇರುತ್ತಲ್ಲ, ಅದು 2025-2026 ಅಂತ ಇರುತ್ತೆ. ಸೊ ಅದನ್ನು ನೀವು 2025-26 ಅಂತ ಮಾಡ್ಕೊಳ್ಳಿ. ಅವಾಗ ಎಲ್ಲ ನಂಬರು ಸಿಗುತ್ತೆ. ಇಲ್ಲಿ ಡೇಟ್ ಬಂದುಬಿಟ್ಟು ನೀವು ಯಾವತ್ತು ಬಿಲ್ ಮಾಡ್ತಾ ಇರ್ತೀರೋ ಆ ಡೇಟನ್ನು ಹಾಕ್ಕೊಳ್ಳಿ ನೀವು. ನೆಕ್ಸ್ಟು ಮುಂದಕ್ಕೆ ಹೋಗಿ ಇಲ್ಲಿ ಬಂದುಬಿಟ್ಟು ಹೆಡ್ ಆಫ್ ಅಕೌಂಟು ಎಲ್ಲರಿಗೂ ಕೂಡ ಒಂದೇ ಹೆಡ್ ಆಫ್ ಅಕೌಂಟ್ ಆಗಿರುತ್ತೆ. ಸೊ ಒಂದೇ ಇರುತ್ತೆ ಅಲ್ಲಿ. ಆ ಹೆಡ್ ಆಫ್ ಅಕೌಂಟನ್ನು ತಗೊಳ್ಳಿ. ಇಲ್ಲಿ ಪಕ್ಕದಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಬರುತ್ತೆ. ಸೊ ಆ್ಯಕ್ಚುಲಿ ನಾವು ಮಾಡಬೇಕಾಗಿರೋದು ಇಲ್ಲೇ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು GPF ಬಿಲ್ ಇದೆಯಲ್ಲ, ಅಲ್ಲಿ ಮಾಡಿ. ಸೊ ಅಲ್ಲಿ ಏನು ಮಾಡಿದ್ರಲ್ಲ ನೀವು ಆರ್ಡ್ರು, ಅದೇ ಆರ್ಡ್ರನ್ನ ಇಲ್ಲಿ ಯಥಾವತ್ತಾಗಿ ಕಾಪಿ ಮಾಡ್ಕೋಬೇಕು. ಸೊ ಎರಡೂ ಕಡೆ ಒಂದೇ ಆರ್ಡ್ರಲ್ಲಿ ಮೇಲ್ಗಡೆ ಇರೋವಂಥ ಅಥರೈಸೇಷನ್ ನಂಬರ್ ಅಂತ ಬರುತ್ತಲ್ಲ, ಅಲ್ಲಿ ಮೇಲ್ಗಡೆ ಬಾಕ್ಸಲ್ಲಿರೋವಂಥ ಅಷ್ಟು ನಂಬರ್ ಇದೆಯಲ್ಲ, ಅದನ್ನು ಹಾಕಕ್ಕೆ ಹೋಗ್ಬೇಡಿ. ಅದು ನಿಮಗೆ ಮತ್ತು ಟ್ರೆಜರಿನಲ್ಲಿ ಅದು ಕೇಳ್ತಾರೆ. ಹಾಗಾಗಿ ನೀವು ಇಲ್ಲಿ ಅದೇ ಆರ್ಡ್ರನ್ನ ಯಥಾವತ್ತು ಆಗಲೇ ಹಾಕಿದ್ರಲ್ಲ, ಅದನ್ನೇ ಯಥಾವತ್ತು ಮಾಡಿಬಿಟ್ಟು ಡೇಟು ಕೂಡ ಅದೇ ಡೇಟನ್ನು ಕೊಡಿ. ನೀವು ಆಗಲೇ ಕೊಟ್ಟಿರುವಂಥ ಡೇಟನ್ನೇ ನೀವು ಕೊಡಬೇಕಾಗತ್ತೆ. ಓಕೆ, ಡೇಟ್ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಇದು ಯಾವ ಪರ್ಪಸ್ಸಿಗೋಸ್ಕರ ನೀವು GPF ಬಿಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಇದೆ. ಅಂದರೆ ರಿಟೈರ್ ಆಗಿರೋದ್ರಿಂದ ನಾವು ಮಾಡ್ತಾ ಇದ್ದೀವಿ ಅಂತ ರಿಟೈರ್ಮೆಂಟ್ ಅಂತ ಕೊಡಿ. ರಿಟೈರ್ಮೆಂಟ್ ಅಂತ ಕೊಡಿ. ಇಲ್ಲಿ KJD ನಂಬರ್ ಇರುತ್ತಲ್ಲ, ಆ KJD ನಂಬರು ಸಂಬಂಧಪಟ್ಟ ಎಂಪ್ಲಾಯರ್ ಅವರ KJD ನಂಬರ್ ಹಾಕಿ. ನೀವು HRMSನಿಂದ ಔಟ್ ಮಾಡಿದ್ದಾಗಿದ್ದರೆ ಅದು ಫೆಚ್ ಆಗೋದಿಲ್ಲ, ನೀವು ಮ್ಯಾನ್ಯುಯಲ್ಲೇ ಮಾಡ್ಬೋದು. ಸೊ ಇಲ್ಲಿ HRMSಯಿಂದ ನಾವು ಔಟ್ ಮಾಡದೇ ಇರೋ ಕಾರಣದಿಂದ ನಮಗೆ ಅಲ್ಲಿ ಫೆಚ್ ಆಗುತ್ತೆ. ಎಲ್ಲ ಮಾಹಿತಿನೂ ಕೂಡ ಅಲ್ಲಿ ಫೆಚ್ ಆಗುತ್ತೆ. ಈಗ ಸೆಳೆಯಬೇಕಾದ ಮೊತ್ತ ಅಂತ ಇದೆ, ಆ ಮೊತ್ತವನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮೊತ್ತ ಎಂಟರ್ ಮಾಡಿ. ಎಷ್ಟು ಅಮೌಂಟ್ ಅಂತ ಅಲ್ಲಿ AG ಆಫೀಸಿಂದನೇ ಕಳಿಸಿರ್ತಾರೆ, GPF ಆಫೀಸಿಂದ. ಅಲ್ಲಿ ಬಂದಿರತಕ್ಕಂಥ ಮೊತ್ತವನ್ನು ನೀವು ಕರೆಕ್ಟಾಗಿ ಅದನ್ನೇ ಹಾಕಬೇಕಾಗತ್ತೆ. ಎಸ್, ನಾವು ಟೈಪ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನೆಕ್ಸ್ಟು ಇದೆಲ್ಲ ಆದಮೇಲೆ ಮತ್ತು ಸ್ವೀಕೃತನ ಪ್ರಮಾಣ ಪತ್ರದ ವಿವರ ಇದೆಯಲ್ಲ, ಅದನ್ನು ಅವೆಲ್ಲ ಆದಮೇಲೆ ನೀವು ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿದರೆ ಇಲ್ಲಿ ಆ ಮಾಹಿತಿ ಬಂದಿರುತ್ತೆ. ಎಸ್, ಪೇಮೆಂಟ್ ಅಂತ ಇದೆ. ಪೇಮೆಂಟ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಏನು ಅಮೌಂಟ್ ಇತ್ತೋ ಅದೆಲ್ಲ ತೋರಿಸ್ತಾ ಇದೆ ನೋಡಿ. ಮತ್ತು ಬ್ಯಾಂಕು ಎಲ್ಲವನ್ನು ಕೂಡ ಇದು ಸ್ಯಾಲ್ರಿ ತೊಗೊಳ್ತಿರಲ್ಲ ಅದೇ ಬ್ಯಾಂಕ್ ಆಗಿರಬೇಕಿದು. ಮತ್ತು ನೀವು ಬೇರೆ ಬ್ಯಾಂಕ್ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ನೆಕ್ಸ್ಟು ಇಲ್ಲೇನೂ ಇರೋದಿಲ್ಲ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ನೀವು ಇಲ್ಲಿಂದ ಅದನ್ನು ಫಾರ್ವರ್ಡ್ ಮಾಡಬೇಕಾಗತ್ತೆ. ಎಲ್ಲವೂ ಕೂಡ ಸರಿ ಇದ್ದರೆ ಒಂದು ಸೆಕೆಂಡ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ನೀವು ಫಾರ್ವರ್ಡ್ ಮಾಡಿ. ಎಸ್, ವೆಯ್ಟ್. ಎಸ್, ಫಾರ್ವರ್ಡ್ ಆಯಿತು. ಈಗ ನಾವು ಕೇಸ್ ವರ್ಕರ್ ಲಾಗಿನಲ್ಲಿ ಬಿಲ್ ಕ್ರಿಯೇಷನ್ ಮಾಡ್ಕೊಂಡಿದ್ದೀವಿ.
ಬಿಲ್ ಕ್ರಿಯೇಷನ್ ಮಾಡ್ಕೊಂಡಿರೋದು ನಮ್ಗೆ ಎಲ್ಲಿ ಬಂದಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸೂಪರಿಂಟೆಂಡೆಂಟ್ ಲಾಗಿನ್ನಲ್ಲಿದೆ. ಸೊ ಸೂಪರಿಂಟೆಂಡೆಂಟ್ ಲಾಗಿನ್ನಲ್ಲಿ ಅಲ್ಲಿ ಬಂದಿರೋವಂಥ ಬಿಲ್ಲನ್ನು ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಸೊ ಇಲ್ಲಿ ನೀವು ಹ್ಯಾಸ್ ಯೂಶಲಿ ಪ್ರೊಸೀಜರ್ ಏನಿರುತ್ತಲ್ಲ, ನಾವೇನು ಮಾಡ್ತಿದ್ವಿ ನೋಡಿ ಅದನ್ನೆಲ್ಲವನ್ನು ಕೂಡ ಲೆಕ್ಕ ಶೀರ್ಷಿಕೆಯನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಆಗಲೇ ಏನು ಮಾಹಿತಿಯನ್ನು ಹಾಕಿದ್ವಲ್ಲ, ಅಮೌಂಟು, KZD ನಂಬರ್, ಆ ಮಾಹಿತಿ ಎಲ್ಲವೂ ಕೂಡ ಇಲ್ಲಿರುತ್ತೆ. ಇದನ್ನು ಕೂಡ ಒಮ್ಮೆ ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳೋದಷ್ಟೇ ಆಗಿರುತ್ತೆ. ಇಲ್ಲಿ ಈ ಪೇಜಲ್ಲಿ ನೀವು ಏನೂ ಮಾಡೋದಕ್ಕಾಗೋದಿಲ್ಲ. ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿತ್ತು ಅಂತೇಳಿದ್ರೆ ವಾಪಸ್ ಕೇಸ್ ವರ್ಕರ್ ಅವರಿಗೆ ರಿಟರ್ನ್ ಮಾಡಬೇಕಾಗತ್ತೆ ನೀವು. ಇಲ್ಲಿಂದ ಮುಂದಕ್ಕೆ ನೀವು ಆ 3 ರೋಲಲ್ಲಿ ಏನು ಮಾಡಬೇಕಾಗಿರುತ್ತೋ ಅಷ್ಟನ್ನು ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇದಾಗಿತ್ತು ಹೇಗೆ ನಾವು GPF ಅಮೌಂಟನ್ನು ಆಫ್ಟರ್ ರಿಟೈರ್ಮೆಂಟ್ ಒಬ್ಬ ಸರ್ಕಾರಿ ನೌಕರನಿಗೆ ಹೇಗೆ ಮಾಡಬೇಕು ಅನ್ನೋವಂಥದ್ದು ಕುರಿತು ಇದಾಗಿತ್ತು. ಸೊ ಇದ್ರ ಕುರಿತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು GIS ಬಿಲ್ ಆಗಿರ್ಬೋದು, GPF ಬಿಲ್ ಆಗಿರ್ಬೋದು, ಅಥವಾ EL ಬಿಲ್ ಆಗಿರ್ಬೋದು, ಅವೆಲ್ಲವನ್ನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು.